2026 ಜೂನ್ ತಿಂಗಳ ಭವಿಷ್ಯ. ಅದರಲ್ಲಿ ಮೇಷರಾಶಿಯ ಉದ್ಯೋಗಸ್ಥರಿಗೆ ಯಾವ ರೀತಿ ಇರುತ್ತಪ್ಪ ಅಂದರೆ, ಸರಾಸರಿಗಿಂತ ಹೆಚ್ಚಿನ ಶ್ರಮ ಪಡಲೇಬೇಕಾಗುತ್ತೆ. ಮತ್ತು ನೀವು ಕೆಲಸ ಮಾಡುವಂಥ ಜಾಗದಲ್ಲಿ ಮೇಲಧಿಕಾರಿಗಳ ಜೊತೆಗೆ ಭಿನ್ನಾಭಿಪ್ರಾಯಗಳು ಜಾಸ್ತಿ ಬರ್ತಾ ಹೋಗುತ್ತೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಮತ್ತು ವ್ಯಾಪಾರ ವ್ಯವಹಾರದಲ್ಲಿ ನೋಡ್ತಾ ಹೋದರೆ ಹೊಸ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಜೂನ್ ತಿಂಗಳು ಬಹಳ ಒಳ್ಳೆಯ ಸಮಯ ಅಂತ ಹೇಳ್ಬೋದು. ಮತ್ತು ರಿಯಲ್ ಎಸ್ಟೇಟ್, ಭೂಮಿ ಅಥವಾ ವಾಹನ ಸಂಬಂಧಿತ ವ್ಯವಹಾರದಲ್ಲಿ ಉತ್ತಮ ಲಾಭ ಬರುವಂಥ ಸಮಯ ಇದಾಗಿದೆ. ಮತ್ತು ಶಿಕ್ಷಣ ವಿಚಾರದಲ್ಲಿ ನೋಡ್ತಾ ಹೋದರೆ ಹೆಚ್ಚಿನ ಕಠಿಣ ಪರಿಶ್ರಮ ಪಡಲೇಬೇಕಾಗುತ್ತೆ ವಿದ್ಯಾರ್ಥಿಗಳು. ಮತ್ತು ಏಕಾಗ್ರತೆ ಕೊರತೆ ಮತ್ತು ಬೇರೆ ಕಡೆ ಮನಸ್ಸು ಹೋಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಸ್ವಲ್ಪ ಏಕಾಗ್ರತೆಯನ್ನು ಜಾಸ್ತಿ ಬಳಸ್ತಾ ಹೋಗಿ. ಮತ್ತು ಆರೋಗ್ಯ ವಿಚಾರದಲ್ಲಿ ನೋಡ್ತಾ ಹೋದರೆ ಮಿಶ್ರ ಫಲಗಳು ಭಾಳ ಆಗ್ತಾ ಹೋಗುತ್ತೆ. ಇದರ ಜೊತೆಗೆ ರಕ್ತದೊತ್ತಡ, ಉಷ್ಣಬಾಧೆ, ಗಂಟಲು ನೋವು ಬರುವ ಸಾಧ್ಯತೆಗಳು ಜಾಸ್ತಿ ಇದೆ. ಮತ್ತು ಪ್ರೀತಿ ಪ್ರೇಮ ವಿಚಾರದಲ್ಲಿ ನೋಡ್ತಾ ಹೋದರೆ ಮಾತಿನ ಕೊರತೆಗಳು ಜಾಸ್ತಿ ಬರ್ತಾ ಹೋಗುತ್ತೆ. ಸಣ್ಣ ಪುಟ್ಟ ವಿಷಯಗಳಿಗೆ ಭಿನ್ನಾಭಿಪ್ರಾಯಗಳು ಜಾಸ್ತಿ ಬರ್ಬೋದು. ಸ್ವಲ್ಪ ಮಾತಿನ ಮುಖಾಂತರ ಸ್ವಲ್ಪ ಜಾಗ್ರತೆ ವಹಿಸ್ತಾ ಹೋಗಿ. ಮತ್ತು ಮದುವೆ ವಿಚಾರದಲ್ಲಿ ನೋಡ್ತಾ ಹೋದರೆ ಆರಂಭದ ದಿನಗಳಲ್ಲಿ ಉತ್ತಮ ಶುಭದಾಯಕ ಆಗುವಂಥ ಚಾನ್ಸ್ಗಳು ತುಂಬಾ ಇದೆ. ಮತ್ತು ಕುಟುಂಬದ ಜವಾಬ್ದಾರಿಗಳಿಂದ ನಿಮಗೆ ಮದುವೆಯಲ್ಲಿ ವಿಳಂಬ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಮತ್ತು ಹಣಕಾಸಿನ ವಿಚಾರದಲ್ಲಿ ನೋಡ್ತಾ ಹೋದರೆ ಆರ್ಥಿಕ ಪ್ರಗತಿ ತುಂಬಾ ಜಾಸ್ತಿ ಇರ್ತಾ ಹೋಗುತ್ತೆ. ಆದರೆ ಮನೆ ರಿಪೇರಿ, ವಾಹನ ಖರೀದಿ ಅಥವಾ ಕುಟುಂಬಕ್ಕಾಗಿ ಅನಿರೀಕ್ಷಿತ ಖರ್ಚುಗಳು ಜಾಸ್ತಿ ಮಾಡ್ತಾ ಹೋಗ್ಬೋದು. ಸ್ವಲ್ಪ ಖರ್ಚುಗಳ ಮೇಲೆ ನಿಯಮಿತವಾಗಿ ಬಳಸ್ತಾ ಹೋಗಿ. ಮತ್ತು ರೈತ ವರ್ಗದವರಿಗೆ ನೋಡ್ತಾ ಹೋದರೆ ಮಿಶ್ರ ಫಲಗಳು ಜಾಸ್ತಿ ಕಾಣ್ತಾ ಇದೆ. ಭೂಮಿ ಖರೀದಿ ಅಥವಾ ಕೃಷಿ ಉಪಕರಣಕ್ಕೆ ಹಣ ಭಾಳ ಖರ್ಚಾಗ್ತಾ ಹೋಗುತ್ತೆ. ಸ್ವಲ್ಪ ಎಚ್ಚರ ವಹಿಸ್ತಾ ಹೋಗಿ. ಸಾಲದ ವ್ಯವಹಾರಗಳನ್ನು ಮಾಡುವಾಗ ಸ್ವಲ್ಪ ಪತ್ರವನ್ನು ಸ್ವಲ್ಪ ಓದಿಬಿಟ್ಟು ಏನು ಬರೆದಿದ್ದಾರೆ ಅಂತ ನೋಡ್ಕೊಂಡ್ಬಿಟ್ಟು ಸಹಿ ಹಾಕುವ ಮುಂಚೆ ಸ್ವಲ್ಪ ಯೋಚನೆ ಮಾಡಿ. ಎಲ್ಲ ರೀತಿ ಒಳ್ಳೆಯದಾಗ್ತಾ ಹೋಗುತ್ತೆ. ಇದಕ್ಕಿಂತ ಜಾಸ್ತಿ ಮಾಹಿತಿ ಬೇಕಾದಲ್ಲಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋವನ್ನು ಹಾಕಿದ್ದೀನಿ, ಅದರಲ್ಲಿ ನೀವು ವೀಕ್ಷಿಸ್ಬೋದು. ಇನ್ನೂ ನಿಮ್ಮಲ್ಲಿ ಜಾಸ್ತಿ ಸಮಸ್ಯೆಗಳು ಕಾಡ್ತಾ ಇದ್ದರೆ ಒಮ್ಮೆ ನಮ್ಮನ್ನು ಸಂಪರ್ಕಿಸಿ.